ಕಡೆ ಮುಂಗಾರು ಮಳೆಯ ಅಬ್ಬರ, ಮತ್ತೊಂದು ಕಡೆ ಪ್ರವಾಸಿಗರ ಹುಚ್ಚಾಟ. ಅಪಾಯಕಾರಿ ಸ್ಥಳಗಳಿಗೆ ಹೋಗಿ ಸೆಲ್ಫಿ ಮಾಡೋದು, ರೀಲ್ಸ್ ಮಾಡೋದು ಮುಂದುವರೆದಿದೆ. ಚಾರ್ಮಡಿ ಘಾಟಿಯಲ್ಲೀಗ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ನೀವು ಚಾರ್ಮಡಿ ಘಾಟಿ ಹೋಗಬೇಕಾದ್ರೆ ಕಂಪ್ಲೀಟ್ ನಿಮ್ಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಕಿರು ಫಾಲ್ಸ್ಗಳು. ಈ ಫಾಲ್ಸ್ ಮಧ್ಯೆ ಹೋಗಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಜಾರುವ ಬಂಡೆಗಳ ಮೇಲೆ ಪ್ರವಾಸಿಗರು ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರೂ ದೊಡ್ಡ ಅಪಾಯ, ಕಟ್ಟಿಟ್ಟ ಬುತ್ತಿ. ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಪೊಲೀಸರು ಗಸ್ತು ತಿರುಗುತ್ತಾ ಇದ್ರು, ಕಣ್ ತಪ್ಪಿಸಿ ಮೋಜು. ಏನು 24 ಗಂಟೆ ಪೊಲೀಸರು ಅಲ್ಲೇ ಕೂತಿರೋಕ್ಕಾಗತ್ತಾ? ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಯ್ಯೋ ಹಂಗಾಗ್ಬಿಡ್ತು, ಸರ್ಕಾರ ಪರಿಹಾರ ಕೊಡಬೇಕು, ಮತ್ತೊಂದು ಮಾಡಬೇಕು ಅಂತ. ಈಗೇನು ಸರ್ಕಾರ ಕೇಳ್ಬಿಟ್ಟು ಹೋಗಿದ್ದಾರೆ? ಇವರು ಹೋಗಬಾರ್ದು. ನಿನ್ನೆನೂ ಹಿಂಗೆ ಆಯಿತು. 5 ಜನರನ್ನ ರಕ್ಷಣೆ ಮಾಡಿದ್ರು ಮಂಗಳೂರಲ್ಲಿ. ನೋಡಿ ಅಲ್ಲಿ ಇದೆಲ್ಲ ಜಾರುವಂತಹ ಬಂಡೆಗಳು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪ್ರಾಣಾಪಾಯ. ಪೊಲೀಸರು ಅಲ್ಲಿ ನೋಡಿದಾಗೆಲ್ಲ ಅವ್ರನ್ನ ಓಡಿಸ್ತಾರೆ, ಬಟ್ ಬಿಡಲ್ಲ. ಯಾಕೆಂದರೆ ನಿಮಗೆ ಸೆಲ್ಫಿ ಮತ್ತು ರೀಲ್ಸ್ ಇವೆಲ್ಲ ಮಾಡಬೇಕಲ್ಲ. ಆಮೇಲೆ ಹೆಚ್ಚು ಕಡಿಮೆ ಆದಮೇಲೆ ಸರ್ಕಾರನ ಪ್ರಶ್ನೆ ಮಾಡೋದು, ಪರಿಹಾರ ಕೊಡಿ ಅಂತ ಕೇಳೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಪೊಲೀಸರು ತಾನೇ ಏನು 24 ಗಂಟೆ ಅಲ್ಲೇ ಇರೋಕ್ಕಾಗಲ್ಲ. ಅವರು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಇದೆಲ್ಲ ತುಂಬ ಅಪಾಯ. ಇವ್ರಿಗೆ ಯಾರಿಗೂ ಬುದ್ಧಿವಾದ ಹೇಳೋರು ಇಲ್ವಾ? ಇದನ್ನು ಕಡಿವಾಣ ಹಾಕೋಕ್ಕಾಗದೇ ಇಲ್ವಾ ಇಂಥ ಘಟನೆಗಳಿಗೆ ಅಂತ? ಅರವಿಂದ್, ಅಂತಂದ್ರೆ ಹೌದು, ಪ್ರತಿ ಮಳೆಗಾಲದಲ್ಲೂ ಕೂಡ ಇದು ಸಾಮಾನ್ಯ ಆಗಿರುವಂತದ್ದು. ಪ್ರತಿ ಮಳೆಗಾಲದಲ್ಲೂ ಪೊಲೀಸ್ನವರು ಪ್ಯಾಟ್ರೋಲಿಂಗ್ ತಿರುಗ್ತಾ ಇರ್ತಾರೆ. ಅಂತಂದ್ರೆ ಪೊಲೀಸ್ನವರು ಎಲ್ಲಿ ಪೊಲೀಸ್ ಜೀಪ್ ಕಾಣುತ್ತೋ ಅಲ್ಲಿ ಯಾರು ಬೈಕ್ಗಳನ್ನಾಗ್ಲಿ ಕಾರ್ಗಳನ್ನಾಗ್ಲಿ ನಿಲ್ಸೋದಿಲ್ಲ. ಎಲ್ಲಿ ಪೊಲೀಸ್ ಜೀಪ್ ಕಾಣೋದಿಲ್ವೋ, ಎಲ್ಲಿ ಹತ್ತಕ್ ಜಾಗ ಇರುತ್ತೋ ಅಲ್ಲಿ ನಿಲ್ಸಿ ಮೇಲ್ಗಡೆ ಹತ್ತಂತದ್ದು. ನಾವಿದ್ದರೂ ನೀನು ಕೂಡ ಪೊಲೀಸ್ನವರು ಪ್ಯಾಟ್ರೋಲಿಂಗ್ ಇದು ಕೂಡ ಪೊಲೀಸ್ನವರು ಇದ್ದಂತ ಜಾಗ ಬಿಟ್ಟು ಮತ್ತೊಂದು ಜಾಗದಲ್ಲಿ ಈ ರೀತಿ ಬಂಡೆ ಮೇಲೆ ಹತ್ತಿ ಅಲ್ಲಿ ಸೆಲ್ಫಿ ಕ್ಲಿಕ್ ಫೋಟೋ ತಕ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ಈ ರೀತಿಯಾದಂತ ಒಂದು ಮೋಜು ಮಸ್ತಿ. ಈ ಹಿಂದೆನೂ ಕೂಡ ಈ ರೀತಿಯಾದಂತ ಬಂಡೆಗಳ ಮೇಲೆ ಹತ್ತಿ ಮೋಜು ಮಸ್ತಿ ಮಾಡುವಂತ ಸಂದರ್ಭದಲ್ಲಿ ಕೆಲವರು ಬಿದ್ದು ಕೈಕಾಲು ಕೂಡ ಮುರ್ಕೊಂಡಿರೋಂಥವ್ರು ಮತ್ತೆ ಪ್ರಾಣ ಕೂಡ ಕಳ್ಕೊಂಡಿರುವಂತವ್ರು ಇದ್ದಾರೆ. ಆದ್ರೂ ಪ್ರತಿ ವರ್ಷನೂ ಕೂಡ ಪೊಲೀಸ್ನವರು ಕೂಡ ಅವರಿಗೆ ಬಂದಂತ ಪ್ರವಾಸಿಗರಿಗೆ ತಿಳಿ ಹೇಳ್ತಿರ್ತಾರೆ. ಮತ್ತೆ ಏನು ಕೊಟ್ಗೆಹಾರ ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟ್ ಅಲ್ಲೂ ಕೂಡ ಬಂಡೆ ಹತ್ತ ಎಲ್ಲೂ ನಿಲ್ಸಂಗಿಲ್ಲ, ಹತ್ತಬೇಡಿ ಅಂತಾನು ಅವ್ರಿಗೆ ಸೂಚನೆ ಕೊಟ್ಟು ಕಳ್ಸಂತದ್ದು. ಆದ್ರೂ ಕೂಡ ಕೆಲ ಪ್ರವಾಸಿಗರು ಈ ಉದ್ದಟತನದಿಂದ ಮತ್ತೆ ಅದೇ ಜಾಗಗಳಲ್ಲಿ ಗಾಡಿ ನಿಲ್ಸಿ ಮತ್ತೆ ಅಲ್ಲಿ ಮೇಲೆ ಎತ್ತದು, ಅಲ್ಲಿ ಫೋಟೋ ವಿಡಿಯೋ ಮಾಡ್ಕೊಳ್ಳೋದು ಇದು ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಹಾಗಾಗಿ ಪೊಲೀಸ್ನವರು ಕೂಡ ಈಗಾಗಲೇ ಅಲ್ಲಲ್ಲೇ ಬೋರ್ಡ್ಗಳನ್ನು ಕೂಡ ಹಾಕಿರುವಂತದ್ದು. ಬಂಡೆಗಳು ತುಂಬಾ ಜಾರ್ತಾ ಇರುತ್ತೆ. ಯಾಕಂದ್ರೆ ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದಾಗಿ ಬಂಡೆಗಳು ಕೂಡ ಜಾರ್ತಾ ಇರುತ್ತೆ. ಏನಾರ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಹಾಗಾಗಿ ಯಾರು ಕೂಡ ಅಲ್ಲಿ ಮೇಲೆ ಹತ್ತುವಂತ ಪ್ರಯತ್ನ ಮಾಡಬೇಡಿ ಅಂತ ಬೋರ್ಡ್ ಹಾಕಿದ್ರು ಕೂಡ, ತಿಳಿ ಹೇಳಿದ್ರು ಕೂಡ, ಮತ್ತೆ ಚೆಕ್ ಪೋಸ್ಟ್ ಅಲ್ಲೂ ಕೂಡ ಅವ್ರಿಗೆ ಸೂಚನೆ ನೀಡಿ ಕಳಿಸೋದು ಕೂಡ ಕೆಲ ಪ್ರವಾಸಿಗರು ಮತ್ತೆ ಬೇಜವಾಬ್ದಾರಿ ತನದಿಂದ ಮತ್ತೆ ಅದೇ ರೀತಿಯಂತ ಬಂಡೆ ಮೇಲೆ ಹತ್ತಿ ಈ ರೀತಿ ಮೋಜು ಮಸ್ತಿ ಮಾಡ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಕಸ್ಮಾತ್ ಏನಾದ್ರು ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಇನ್ನೊಂದು ಸರ್ತಿ ಈ ಕಡೆಗೆ ಕಾಲಿಡಬಾರ್ದು, ಹಂಗೆ ಬುದ್ಧಿ ಕಲಿಸ್ಬೇಕು. 4 ಜನಕ್ಕೆ ಮಾಡಿದ್ರೆ 5ನೇವರು ಬುದ್ಧಿ ಕಲಿತಾರೆ.